ಎಲ್ಲರಿಗೂ ಶುಭೋದಯ ಮಕ್ಕಳೇ. ನನ್ನ ಹೆಸರು ಕೆ.ಬಿ. ಸುರೇಶ್ ಅಂತೇಳಿ, ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ಸಿರಿಗೆರೆ ಇವರ ಆಶ್ರಯದಲ್ಲಿ ನಡೀತಕ್ಕಂಥ ಶ್ರೀ ಸಿದ್ದೇಶ್ವರ ಪ್ರೌಢಶಾಲೆ ಯಮನಬೇತೂರು ಇಲ್ಲಿ ಗಣಿತ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಮಕ್ಕಳೇ, ನೀವೆಲ್ಲ ಪ್ರೌಢಶಾಲೆಗೆ ಬಂದಿದ್ದೀರಿ. ಪ್ರೌಢಶಾಲೆಗೆ ಬಂದ ನಂತರ ಹಿಂದೆ ನೀವು ಕಲಿತಂತಹ ವಿಷಯಗಳನ್ನು ಸ್ವಲ್ಪ ಪುನರ್ಮನನ ಮಾಡಿಕೊಂಡು 8ನೇ ತರಗತಿಯ ಮೊದಲ ಅಧ್ಯಾಯವಾಗಿರ್ತಕ್ಕಂಥ ಸಂಖ್ಯೆಗಳೊಂದಿಗಿನ ಆಟ ಅಂತಕ್ಕಂಥ ಪಾಠವನ್ನು ಸ್ವಲ್ಪ ಇವತ್ತು ಚರ್ಚೆ ಮಾಡೋಣ. ಒಂದು ಸಂಖ್ಯೆಯನ್ನು ನಾನು ಬರೀತಾ ಇದ್ದೀನಿ 85 ಅಂತ ಹೇಳಿ. ಈ ಸಂಖ್ಯೆಯ ಸ್ಥಾನ ಬೆಲೆಗಳನ್ನು ನಾವು ಗುರುತಿಸೋಣ ಮಕ್ಕಳೇ. ಹಾಗಾದರೆ 5 ಅಂತಕ್ಕಂಥದ್ದು ಬಿಡಿ ಸ್ಥಾನದಲ್ಲಿದೆ. ಹಾಗಾದರೆ 8 ಅಂತಕ್ಕಂಥದ್ದು 10ರ ಸ್ಥಾನದಲ್ಲಿದೆ. 10 ಬಿಡಿ ಸ್ಥಾನ ಮತ್ತು 10ರ ಸ್ಥಾನವನ್ನು ಬಿಟ್ಟಿದ್ದೀವಿ. ಹಾಗಾದರೆ ಇದನ್ನು ವಿಸ್ತೃತ ರೂಪದಲ್ಲಿ ನಾವು ಬರ್ಕೊಳ್ಳೋಣ. ಹಾಗಾದರೆ 8 ಯಾವ ಸ್ಥಾನದಲ್ಲಿದೆ? 10ರ ಸ್ಥಾನದಲ್ಲಿದೆ. ಅದರಿಂದ ನಾನು 10 × 8 ಅಂತೇಳಿ ಅದನ್ನು ಬರೀಬೋದು. ಹಾಗಾದರೆ ಇಲ್ಲಿ 85 ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಅದನ್ನು 10 × 8 ಅಂತೇಳಿ ಬರೀಬಹುದು. ಪ್ಲಸ್ 5 ಬಿಡಿ ಸ್ಥಾನದಲ್ಲಿದೆ. ಅದರಿಂದ 1 × 5 ಅಂತೇಳಿ ಬರೀಬಹುದು. ಈ ರೀತಿಯಲ್ಲಾದ್ರೂ ಬರೀಬಹುದು, ಅಥವಾ ಇನ್ನೊಂದು ಸಂಖ್ಯೆಯನ್ನು ತಗೊಳ್ಳೋಣ. 5 ಬಿಡಿ ಸ್ಥಾನದಲ್ಲಿದೆ, 7 10ರ ಸ್ಥಾನದಲ್ಲಿದೆ. ಹಾಗಾದರೆ ಇದನ್ನು ನಾನು 70 + 5 ಅಂತೇಳಿ ಬರೀಬಹುದು ಅಲ್ವಾ ಮಕ್ಕಳೇ? ಯಾಕೆಂದರೆ 7 10 ಅನ್ನೋ ಎಷ್ಟಿದೆ? 7 ಇದೆ. ಅದರಿಂದ 10 ಅನ್ನೋ 7 ಇರೋದ್ರಿಂದ 70 ಆಯಿತು, +5. ಹಾಗಾದರೆ ಇದನ್ನು 10 × 7 ಅಂತೇಳಿ ಬರೀಬಹುದು. ಪ್ಲಸ್ ಇದನ್ನು 1 × 5 ಅಂತೇಳಿ ಬರೀಬಹುದು. ಅಂದರೆ ಸಂಖ್ಯೆಗಳನ್ನು ನಾವು ವಿಸ್ತೃತ ರೂಪದಲ್ಲಿ ಬರೀತಾ ಇದ್ದೀವಿ. ಸಂಖ್ಯೆಗಳನ್ನು ಏನು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಆ ಸಂಖ್ಯೆಗಳನ್ನು ಅವುಗಳ ವಿಸ್ತೃತ ರೂಪದಲ್ಲಿ ಬರೆಯೋಣ. ಸಂಖ್ಯೆಗಳನ್ನು ವಿಸ್ತೃತ ರೂಪದಲ್ಲಿ ಬರೆಯುವಿಕೆ ಹೇಗೆ ಬರೀಬೇಕು ಅಂತಕ್ಕಂಥದ್ದನ್ನು 2 ಉದಾಹರಣೆಗಳನ್ನು ನಾವು ನೋಡಿದ್ದೀವಿ ಅಲ್ವಾ ಮಕ್ಕಳೇ? ಈಗ ಮತ್ತಷ್ಟು ಉದಾಹರಣೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಈಗ 26 ಅಂತ ಇದೆ. ಹೇಗೆ ಬರೀಬೋದು ಮಕ್ಕಳೇ? ಯಾರು ಹೇಳ್ತೀರಿ? 6 ಯಾವ ಸ್ಥಾನದಲ್ಲಿದೆ? ಬಿಡಿ ಸ್ಥಾನದಲ್ಲಿದೆ. 2 ಯಾವ ಸ್ಥಾನದಲ್ಲಿದೆ? 10ರ ಸ್ಥಾನದಲ್ಲಿದೆ. ಹಾಗಾದರೆ 20 + 6 ಬರೀಬೋದಾ ಮಕ್ಕಳೇ? ನಂತರದಲ್ಲಿ ಇದನ್ನು ಏನಂತ ಬರೀಬೋದು? 10 × 2. 20 ಅಂದರೆ 2 10ರ ಸ್ಥಾನದಲ್ಲಿರೋದ್ರಿಂದ 10 × 2 ಪ್ಲಸ್ 6 ಅನ್ನೋದು ಬಿಡಿ ಸ್ಥಾನದಲ್ಲಿರೋದ್ರಿಂದ 1 × 6 ಅಂತೇಳಿ ಬರೆಯಬಹುದು. 132 3 ಅಂಕಿಯ ಸಂಖ್ಯೆಯನ್ನು ತಗೊಳ್ಳೋಣ. 2ರ ಸ್ಥಾನ ಬೆಲೆ ಬಿಡಿ ಸ್ಥಾನ, 3ರ ಸ್ಥಾನ 10ರ ಸ್ಥಾನದಲ್ಲಿದೆ, 1 100ರ ಸ್ಥಾನದಲ್ಲಿದೆ. ಅಂದರೆ ಬಿಡಿ 10 100. ಹಾಗಾದರೆ ಇದನ್ನು ವಿಸ್ತೃತ ರೂಪದಲ್ಲಿ ಬರೆಯೋಣ. 1 ಅಂತಕ್ಕಂಥದ್ದು 100ರ ಸ್ಥಾನದಲ್ಲಿದೆ. ಅದರಿಂದ 100 ಬರಿಬೋದಾ? ಪ್ಲಸ್ 3 ಅನ್ನೋದು 10ರ ಸ್ಥಾನದಲ್ಲಿರೋದ್ರಿಂದ 30 ಪ್ಲಸ್ 2 ಬಿಡಿ ಸ್ಥಾನದಲ್ಲಿದೆ 2. ಹಾಗಾದರೆ ಇದನ್ನು ನಾನು ಏನಂತ ಬರೆಯಬಹುದು? 100 × 1. 100ರ ಸ್ಥಾನದಲ್ಲಿ 1 ಇದೆ. ಹಾಗಾಗಿ 1 100 ಇದೆ ಅಂತೇಳಿ ಬರೀಬಹುದು. ಪ್ಲಸ್ 10 ಅನ್ನೋ ಎಷ್ಟಿದೆ? 3 ಇದೆ. ಹಾಗಾದರೆ 10 × 3 ಪ್ಲಸ್
2 ಬಿಡಿಯ ಸ್ಥಾನದಲ್ಲಿರೋದ್ರಿಂದ 1 ಇಂಟು 2. ಇದನ್ನು ನಾವು ಸಂಖ್ಯೆಗಳನ್ನು ವಿಸ್ತೃತ ರೂಪದಲ್ಲಿ ಬರೆಯುವಿಕೆ ಅಂತ ಹೇಳಿ ಕರಿತೀವಿ. ಇನ್ನೊಂದು ಉದಾಹರಣೆಯನ್ನು ತಗೋಣ ಮಕ್ಕಳೇ. 1021 ಅಂತೇಳಿ 25 ಅಂತೇಳಿ ತಗೋಣ. 1025 5 ವೆರಿ ಗುಡ್ ಬಿಡಿ ಸ್ಥಾನದಲ್ಲಿದೆ. 2 10ರ ಸ್ಥಾನದಲ್ಲಿದೆ. 0 100ರ ಸ್ಥಾನದಲ್ಲಿದೆ. 1 1000ದ ಸ್ಥಾನದಲ್ಲಿದೆ. ಹಾಗಾದ್ರೆ ಹೇಗೆ ಬರೀಬಹುದು ಮಕ್ಕಳೇ? 1000 ಪ್ಲಸ್ 0 ಇರೋದ್ರಿಂದ 100ರ ಬೆಲೆಯನ್ನು ನಾನು 0 0 0 ಅಂತ ಹೇಳಿ ಬರೆಯೋ ಅವಶ್ಯಕತೆ ಇಲ್ಲ, ಬಿಟ್ಬಿಡೋಣ. 2 20ರ ಸ್ಥಾನದಲ್ಲಿದೆ. 5 ಬಿಡಿ ಸ್ಥಾನದಲ್ಲಿದೆ. ಹಾಗಾದ್ರೆ 1 ಇಂಟು ಅಥವಾ 1000 ಇಂಟು 1 ಬರೀಬೋದ? 1 1000 ಸ್ಥಾನದಲ್ಲಿರೋದ್ರಿಂದ 1000 ಅನ್ನೋದು ಒಂದೇ ಸರಿ ಇರ್ತಕ್ಕಂಥದ್ದು. ಹಾಗಾದರೆ 100ರ ಸ್ಥಾನ ಇಲ್ಲ. ಹಾಗಾದರೆ ಬಿಡಿಯ ಸ್ಥಾನಕ್ಕೆ 10ರ ಸ್ಥಾನಕ್ಕೆ ಬರೋಣ. 10 ಅನ್ನೋದು ಎಷ್ಟಿದೆ? 2 ಇದೆ. ಪ್ಲಸ್ 5 ಬಿಡಿ ಸ್ಥಾನದಲ್ಲಿದೆ. ಅದರಿಂದ 1 ಇಂಟು 5 ಅಲ್ವಾ ಮಕ್ಕಳೇ? 1000ದ ಸ್ಥಾನದಲ್ಲಿ 1 ಇದೆ. 100ರ ಸ್ಥಾನದಲ್ಲಿ 0 ಇದೆ, ಬಿಡ್ತಾ ಇದ್ದೀವಿ. 2 10ರ ಸ್ಥಾನದಲ್ಲಿದೆ, ಅದರಿಂದ 2 10ಗಳಿದೆ. 5 1 ಸಾರಿ ಇದೆ, 1 5 ಅಂತೇಳಿ ಬರೀತೀವಿ, ಅಂದ್ರೆ ಬಿಡಿ ಸ್ಥಾನ. ಹಾಗಾದ್ರೆ ಸಂಖ್ಯೆಗಳ ವಿಸ್ತೃತ ರೂಪವನ್ನ ನಾವು ನೋಡಿದ್ದೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಮುಂದಕ್ಕೆ ಹೋಗೋಣ. ಈಗ ಸಂಖ್ಯೆಗಳನ್ನು ನಾನು ಸಾಮಾನ್ಯ ರೂಪದಲ್ಲಿ ಬರೀಬೇಕು. ಒಂದನೇದನ್ನ ನಾವು ಸಂಖ್ಯೆಗಳನ್ನು ಹೇಗೆ ವಿಸ್ತೃತ ರೂಪದಲ್ಲಿ ಬರೀಬೇಕು ಅಂತ ಹೇಳಿ ಅಭ್ಯಾಸ ಮಾಡಿದ್ವಿ. ಎರಡನೇದನ್ನ ನಾವು ಸಂಖ್ಯೆಗಳನ್ನು ಸಾಮಾನ್ಯೀಕರಣ ರೂಪದಲ್ಲಿ ಬರೆಯೋಣ. ಸಂಖ್ಯೆಗಳನ್ನು ಸಾಮಾನ್ಯೀಕರಣ ರೂಪದಲ್ಲಿ ಬರೆಯೋಣ. ಸಂಖ್ಯೆಗಳನ್ನು ಸಾಮಾನ್ಯೀಕರಣ ರೂಪದಲ್ಲಿ ಬರೆಯುವಿಕೆ. ಸಾಮಾನ್ಯೀಕರಣ ರೂಪದಲ್ಲಿ ಬರೆಯುವಿಕೆ. ಹೇಗೆ ನಾನು ಸಾಮಾನ್ಯೀಕರಣ ರೂಪದಲ್ಲಿ ಅದನ್ನು ಬರಿಬೇಕು ಅಂತಕ್ಕಂಥದ್ದನ್ನ ಕೆಲವು ಉದಾಹರಣೆಗಳನ್ನು ನೋಡೋದ್ರ ಮುಖಾಂತರ ತಿಳ್ಕೊಳ್ಳೋಣ. ಈಗ ನಾನು 10 ಇಂಟು 2 ಪ್ಲಸ್ 2 ಇಂಟು ಅಥವಾ 1 ಇಂಟು 2 ಇದರ ಸಾಮಾನ್ಯೀಕರಣ ರೂಪವನ್ನು ಬರೆಯಿರಿ ಅಂತ ಕೇಳ್ತಾ ಇದ್ದೀನಿ. ಸಾಮಾನ್ಯೀಕರಣ ರೂಪ. ಹಾಗಾದರೆ ಇದನ್ನು ನಾನೇನಂತ ಬರೀಬೋದು? ಗುಣಾಕಾರ ಮಾಡಿದರೆ 10 20 ಪ್ಲಸ್ 2 ಅಂದರೆ 2. ಹಾಗಾದರೆ ಕೂಡ್ಕೊಂಡ್ರೆ 22. ಹಾಗಾದರೆ 10 ಇಂಟು 2 ಪ್ಲಸ್ 1 ಇಂಟು 2 ಇದನ್ನು 10 ಇಂಟು 2 ಜೊತೆ ಗುಣಾಕಾರ ಮಾಡಿದೆ, 1ಅನ್ನು 2 ಜೊತೆ ಗುಣಾಕಾರ ಮಾಡಿದೆ, ನಂತರ 2ಅನ್ನು ಕೂಡಿದಾಗ ಬರೋದು ಅದರ ಸಾಮಾನ್ಯೀಕರಣ ರೂಪ. ಅಂದರೆ ವಿಸ್ತೃತ ರೂಪದಲ್ಲಿ ಕೊಟ್ಟಿರುವ ಸಂಖ್ಯೆಯನ್ನು ನಾನು ಸಾಮಾನ್ಯೀಕರಣ ರೂಪದಲ್ಲಿ ಬರೆದಿದ್ದೀವಿ. ಇನ್ನೊಂದು ಉದಾಹರಣೆಯನ್ನು ತಗೊಳ್ಳೋಣ ಮಕ್ಕಳೇ. 1024 ಅಂತೇಳಿ ತಗೊಳ್ತೀನಿ. ನನಗೆ 1024 ಬೇಕು. ಅದಕ್ಕೆ ನಾನೇನು ಮಾಡ್ತೀನಿ? ಇದನ್ನು ಈ ರೀತಿಯಾಗಿ ಬರ್ಕೊಳ್ತೀನಿ. 1000 ಇಂಟು 1 ಪ್ಲಸ್ 2 10 ಇಂಟು 2 ಪ್ಲಸ್ 1 ಇಂಟು 4. ಇದು ವಿಸ್ತೃತ ರೂಪದಲ್ಲಿದೆ. 1000 ಇಂಟು 1 ಪ್ಲಸ್ 10 ಇಂಟು 2 ಪ್ಲಸ್ 1 ಇಂಟು 4. ಹಾಗಾದರೆ 1000ವನ್ನು 1 ಜೊತೆ ಗುಣಿಸಿದರೆ 1000 ಪ್ಲಸ್ 10ಅನ್ನು 2 ಜೊತೆ ಗುಣಿಸಿದರೆ 20 ಪ್ಲಸ್ 1ಅನ್ನು 4 ಜೊತೆ ಗುಣಿಸಿದರೆ 4. ಹಾಗಾದರೆ ಕೂಡ್ಕೊಂಡ್ರೆ 1024. ಹಾಗಾದರೆ ವಿಸ್ತೃತ ರೂಪದಲ್ಲಿ ಕೊಟ್ಟಿರೋದನ್ನು ನಾವು ಸಾಮಾನ್ಯೀಕರಣ ರೂಪದಲ್ಲಿ ಬರೆದಿದ್ದೀವಿ. ಅರ್ಥ ಆಗಿದೆಯಲ್ಲ ಮಕ್ಕಳೇ? ಇನ್ನೊಂದು ಉದಾಹರಣೆ ನೋಡೋಣ. ಸರಿ, ಇನ್ನೊಂದು ಉದಾಹರಣೆ. 8 ಇಂಟು 100 ಪ್ಲಸ್ 2 ಇಂಟು 10 ಪ್ಲಸ್
5 ಇಂಟು 1. ಸ್ವಲ್ಪ ಗಮನಿಸಿ ಮಕ್ಕಳೇ, 8 100ರ ಸ್ಥಾನದಲ್ಲಿದೆ, 2 10ರ ಸ್ಥಾನದಲ್ಲಿದೆ, 5 ಬಿಡಿಯ ಸ್ಥಾನದಲ್ಲಿದೆ. ಹಾಗಾದರೆ ಇದನ್ನು ಏನಂತ ಬರೀಬೋದು ಮಕ್ಕಳೇ? 800 ಪ್ಲಸ್ 20 ಪ್ಲಸ್ 5. ಹಾಗಾದರೆ ಕೂಡ್ಕೊಂಡ್ರೆ 825. ಅರ್ಥ ಆಯ್ತಲ್ಲ ಮಕ್ಕಳೇ? ಮೊದಲು ನಾವು ಸಂಖ್ಯೆಗಳನ್ನ ಹೇಗೆ ವಿಸ್ತೃತ ರೂಪದಲ್ಲಿ ಬರೀಬೇಕು ಅಂತ ಹೇಳಿ ನೋಡಿದ್ವಿ. ಎರಡನೇದು ಸಂಖ್ಯೆಗಳನ್ನ ಹೇಗೆ ಸಾಮಾನ್ಯೀಕರಣ ರೂಪದಲ್ಲಿ ಬರೀಬೇಕು. ಅಂದ್ರೆ ವಿಸ್ತೃತ ರೂಪದಲ್ಲಿ ಕೊಟ್ಟಾಗ ಸಾಮಾನ್ಯೀಕರಣ ರೂಪದಲ್ಲಿ ಬರೆಯೋದು ಹೇಗೆ, ಸಾಮಾನ್ಯೀಕರಣ ರೂಪದಲ್ಲಿ ಕೊಟ್ಟಾಗ ವಿಸ್ತೃತ ರೂಪದಲ್ಲಿ ಬರೆಯೋದು ಹೇಗೆ ಅಂತ ಹೇಳಿ ನೋಡಿದ್ವಿ. ಮಕ್ಕಳೇ, ಅಭ್ಯಾಸದಲ್ಲಿ ಮತ್ತಷ್ಟು ಲೆಕ್ಕಗಳಿದೆ, ಅವನ್ನ ಪರಿಪೂರ್ಣವಾಗಿ ನೀವು ಪ್ರಯತ್ನ ಮಾಡಿ. ಸುಲಭವಾಗಿದೆ, ಯಾಕೆಂದರೆ ಸ್ಥಾನ ಬೆಲೆಯನ್ನು ನಾವು ಸರಿಯಾಗಿ ತಿಳ್ಕೊಂಡಿದ್ರೆ ವಸ್ತು ಲೆಕ್ಕಗಳನ್ನು ನಾವು ಮಾಡಬಹುದು. ಇವತ್ತು ನಾವು ಸಂಖ್ಯೆಗಳೊಂದಿಗೆ ಒಂದು ಆಟ ಆಡೋಣ ಮಕ್ಕಳೇ. ಆಟ ಆಡೋಣೇನಪ್ಪ? ಎಸ್, ವೆರಿ ಗುಡ್. ಈಗ ನೀವು ಯಾವ್ದಾದ್ರು 2 ಅಂಕಿಯ ಒಂದು ಸಂಖ್ಯೆಯನ್ನ ಇಟ್ಕೊಳ್ಳಿ ಮಕ್ಕಳೇ. ನನಗೆ ಹೇಳ್ಬೇಡಿ, ನೀವೇನು ಇಟ್ಕೊಂಡಿದ್ದೀರಿ ಆ ಸಂಖ್ಯೆಯನ್ನು ನನಗೆ ಹೇಳೋದು ಬೇಡ. ಯಾವುದೋ ಒಂದು ಸಂಖ್ಯೆಯನ್ನ ಇಟ್ಕೊಳ್ರಿ. 2 ಅಂಕಿಯ ಒಂದು ಸಂಖ್ಯೆ. ನಾನು ಬೋರ್ಡ್ನಲ್ಲಿ ಬರೆದಿರೋ ಸಂಖ್ಯೆನೇ ಇಟ್ಕೋಬೇಕು ಅಂತ ಇಲ್ಲ ಮಕ್ಕಳೇ. ನಿಮಗೆ ಇಷ್ಟ ಬಂದಂತಹ ಯಾವುದಾದ್ರೂ 2 ಅಂಕಿಯ ಒಂದು ಸಂಖ್ಯೆಯನ್ನು ಬರ್ಕೊಳ್ಳಿ ಮಕ್ಕಳೇ. ಬರ್ಕೊಂಡ್ರಲ್ಲ? ಈಗ ಈ ಸಂಖ್ಯೆಯನ್ನ ಬಿಡಿ ಸ್ಥಾನ ಮತ್ತೆ 10ರ ಸ್ಥಾನವನ್ನ ಅದರ ಬದಲು ಮಾಡ್ಕೊಳ್ಳೋಣ, ಅಂದ್ರೆ ಉಲ್ಟಾ ಬರ್ಕೊಂಡ್ರ ಮಕ್ಕಳೇ. 25 ಅಂತ ಹೇಳಿ ನಾನು ಬರ್ಕೊಂಡಿದ್ದೆ, ಅದರ ಉಲ್ಟಾ 52 ಆಯ್ತು. ಆ ಸಂಖ್ಯೆಗಳನ್ನ ಕೂಡ್ಬಿಡಿ ಮಕ್ಕಳೇ. ಕೂಡ್ಕೊಂಡ್ರ? ನನಗೆ ಹೇಳ್ಬೇಡ್ರಿ, ನಿಮ್ಮ ಹತ್ರ ಏನ್ ಬಂದಿದೆ ನನಗೆ ಹೇಳೋದು ಬೇಡ. ಈಗ ಬಂದಿರುವ ಸಂಖ್ಯೆಯನ್ನ 11ರಿಂದ ಭಾಗಿಸ್ಬಿಡೋಣ ಮಕ್ಕಳೇ. ಭಾಗಿಸ್ರಿ ಎಲ್ಲರೂ. ನಿಮ್ಮೆಲ್ಲರಿಗೂ ಕೂಡ ಶೇಷ 0 ಬಂದಿದೆ ಅಲ್ವಾ ಮಕ್ಕಳೇ? ಬಂದಿದೆಯೋ ಇಲ್ಲೋ? ಬಂದಿದೆ. ಯಾರಿಗೆ 0 ಬಂದಿಲ್ಲ? ಎಲ್ಲರಿಗೂ ಬಂದಿದೆ ಅಲ್ವಾ? ನೀವು ಯಾವುದೇ ಸಂಖ್ಯೆಯನ್ನ ತಗೊಳ್ರಿ. ರಮೇಶ, ನೀನ್ ಯಾವ ಸಂಖ್ಯೆ ಇಟ್ಕೊಂಡಿದ್ಯೋ? 99. ಓ, ದೊಡ್ಡ ಸಂಖ್ಯೆ, 2 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ. ಅದಕ್ಕೆ 99ಅನ್ನ ಉಲ್ಟಾ ಬರ್ಕೊಂಡ್ರು 99. ಕೂಡ್ಕೊಳ್ಳೋಣ. 18 ಒಂದು ದಶಕ ಬರುತ್ತೆ, ಅಲ್ಲಿಗೆ 19. ಕೂಡಿದಂತ ಸಂಖ್ಯೆನ ಎಷ್ಟರಿಂದ ಭಾಗಿಸ್ಬೇಕು ಮಕ್ಕಳೇ? 11ರಿಂದ. 11 ಒಂದಲೇ 11, 8 ಉಳಿತು, 1 ಕಳೆದ್ರೆ 0, 8ಅನ್ನು ಇಳಿಸ್ಕೊಳ್ತಾ ಇದ್ದೀರಿ. 11 8 88, 0. ನೀವು ಯಾವುದೇ ಸಂಖ್ಯೆಯನ್ನ ತಗೊಳ್ರಿ 2 ಅಂಕಿದು, ಅದನ್ನ ಕೂಡ್ಕೊಂಡು ಅದನ್ನ ವಿರುದ್ಧವಾಗಿ ಬರ್ಕೊಂಡು, ಅಂದ್ರೆ ಉಲ್ಟಾ ಬರ್ಕೊಂಡು, ಬಿಡಿ ಸ್ಥಾನವನ್ನ 10ರ ಸ್ಥಾನವನ್ನ ಬದಲಾಯಿಸಿ ಬರ್ಕೊಂಡು ಆ ಸಂಖ್ಯೆಗಳನ್ನ ಕೂಡಿ ಬಂದಂತಹ ಸಂಖ್ಯೆಯನ್ನ 11ರಿಂದ ಭಾಗಿಸಿದ್ರೆ ಶೇಷ ಬರ್ತಾ ಇದೆ ಅಲ್ವಾ ಮಕ್ಕಳೇ? ಈಗ ಇದನ್ನ ಜನರಲೈಸ್ ಮಾಡೋಣ, ಒಂದು ಸಾಮಾನ್ಯೀಕರಣ ರೂಪದಲ್ಲಿ ಬರೆಯೋ ಪ್ರಯತ್ನವನ್ನ ಮಾಡೋಣ. AB ಅಂತ ಹೇಳಿ 2 ಅಂಕಿಯ ಒಂದು ಸಂಖ್ಯೆಯನ್ನ ತಗೊಂಡಿದ್ದೀನಿ. ಅದು AB ಅಲ್ಲ A ಇಂಟು B ಅಂತ ಹೇಳ್ತಾ ಇದ್ದಾರೆ. ಅಲ್ಲನಪ್ಪ? ಇಲ್ಲ, ಇದನ್ನ A ಇಂಟು B ಅಂತ ಹೇಳಿ ಓದ್ಕೋಬೇಡ್ರಿ. 2 ಅಂಕಿಯ ಸಂಖ್ಯೆ ಇದು. ಈಗ ನಾನು 12 ಅಂತ ಹೇಳಿ ಬರೆದ್ರೆ ಇದು 2 ಅಂಕಿ ಸಂಖ್ಯೆ ಅಲ್ವಾ? ಹಾಗೆ Aಗೆ ಯಾವುದೋ ಒಂದು ಸಂಖ್ಯೆ ಇದೆ, Bಗೆ ಯಾವುದೋ ಒಂದು ಸಂಖ್ಯೆ ಇದೆ. ಅದರಿಂದ ನಾನು ಇದನ್ನ ಇಂಟು ಮಾಡಿದ್ರೆ 2 ಆಗಿಬಿಡುತ್ತೆ ಅಲ್ವಾ? ಆದರೆ ಇದು 2 ಅಂಕಿಯ ಒಂದು ಸಂಖ್ಯೆ ಆಗಿದೆ. ಹಾಗಾದ್ರೆ ಇದರ ಸ್ಥಾನ ಬೆಲೆಯನ್ನು ಬರೆಯೋಣ. ಹಾಗಾದ್ರೆ ಇದರ ಸ್ಥಾನ ಬೆಲೆ A ಅನ್ನೋದು 10ರ ಸ್ಥಾನದಲ್ಲಿದೆ, B ಅನ್ನೋದು
ಬಿಡಿಯ ಸ್ಥಾನದಲ್ಲಿದೆ. ಅದರಿಂದ ಅದರ ವಿಸ್ತೃತ ರೂಪ ಏನಾಗುತ್ತೆ? 10a ಪ್ಲಸ್ ಬಿ ಬರಿಬೋದಾ? 1 ಇಂಟು ಬಿ ಅಂದ್ರೆ ಬಿ. ಈಗ ಈ ಸಂಖ್ಯೆಯನ್ನು ಅದಲು ಬದಲು ಮಾಡ್ಕೊಳ್ಳೋಣ. ಬಿ ಎ ಸ್ಥಾನ ಬೆಲೆಯನ್ನು ಬದಲಾಯಿಸಿದ್ದೀನಿ. ಇಲ್ಲಿ ಬಿ ಬಿಡಿ ಸ್ಥಾನದಲ್ಲಿತ್ತು, ಎ 10ರ ಸ್ಥಾನದಲ್ಲಿತ್ತು. ಈಗ ಅದರ ಸ್ಥಾನಗಳನ್ನು ಅದಲು ಬದಲು ಮಾಡ್ಕೊಂಡಿದ್ದೀನಿ. ಹಾಗಾದರೆ ಎ ಬಿಡಿಯ ಸ್ಥಾನಕ್ಕೆ ಬಂದಿದೆ, ಬಿ 10ರ ಸ್ಥಾನಕ್ಕೆ ಬಂದಿದೆ. ಹಾಗಾದರೆ 10 ಇಂಟು ಬಿ ಪ್ಲಸ್ 1 ಇಂಟು ಎ ಬರಿಬೋದಲ್ವಾ ಮಕ್ಕಳೇ? ಹಾಗಾದ್ರೆ ಇದನ್ನ 10b ಪ್ಲಸ್ ಎ ಅಂತ ಹೇಳಿ ಬರೀಬಹುದು ಅಲ್ವಾ ಮಕ್ಕಳೇ? ಹಾಗಾದ್ರೆ ಈಗ ನಾವೇನು ಹೇಳಿದ್ವಿ? ಈ ಎರಡೂ ಸಂಖ್ಯೆಗಳನ್ನ ಕೂಡ್ರಿ ಅಂತ ಹೇಳಿದ್ವಿ, ಕೂಡೋದಕ್ಕೆ ಹೇಳಿತ್ತು. ಹಾಗಾದ್ರೆ ಎ ಬಿ ಪ್ಲಸ್ ಬಿ ಎ ಕೂಡ್ತಾ ಇದೀವಿ. ಎ ಬಿ ಪ್ಲಸ್ ಬಿ ಎ ಅಂದ್ರೆ ಆ ಸಂಖ್ಯೆಗಳನ್ನ ಕೂಡಿದಾಗ ನನಗೆ ಎ ಬಿ ಪ್ಲಸ್ ಬಿ ಎ ಅಂತ ಹೇಳಿ ಬರೀಬಹುದು ಅಲ್ವಾ ಮಕ್ಕಳೇ? ಹಾಗಾದ್ರೆ 10a ಪ್ಲಸ್ ಬಿ 10a ಪ್ಲಸ್ ಬಿ ಪ್ಲಸ್ 10b ಪ್ಲಸ್ ಎ 10b ಪ್ಲಸ್ ಎ. ಹಾಗಾದ್ರೆ ಇದನ್ನ ಕೂಡಿದ್ರೆ ನನಗೆ 10a ಪ್ಲಸ್ 1a 11a ಬಂತು, ಪ್ಲಸ್ 10bಗೆ 1b ಅನ್ನು ಕೂಡಿದ್ರೆ 11b ಬಂತು. ಹಾಗಾದ್ರೆ 11 ಸಾಮಾನ್ಯ ತಕೊಳ್ಳೋಣ. ಆಗ ನನಗೆ ಎ ಪ್ಲಸ್ ಬಿ ಬಂತು. ಅಂದ್ರೆ 2 ಅಂಕಿಯ ಒಂದು ಸಂಖ್ಯೆಯನ್ನ ನಾನು ಎ ಬಿ ಅಂತ ಏನು ಬರ್ಕೊಂಡಿದ್ದೆ, ಅದರ ಸ್ಥಾನ ಬೆಲೆಗಳನ್ನ ಅದಲು ಬದಲು ಮಾಡಿ ಕೂಡಿದಾಗ, ಅದರ ಸ್ಥಾನ ಬೆಲೆಗಳನ್ನ ಅದಲು ಬದಲು ಮಾಡಿ ಕೂಡಿದಾಗ ಬಂದಂತಹ ಉತ್ತರ ಏನಿದೆ ಅದು 11ರ ಗುಣಕ ಆಗಿರುತ್ತೆ. ನೀವು ಯಾವುದೇ ಸಂಖ್ಯೆಯನ್ನ ಎ ಮತ್ತೆ ಬಿಗೆ ತಗೊಳ್ರಿ, ಅಥವಾ ಯಾವುದೇ ಸಂಖ್ಯೆ ಅಂಕಿಯನ್ನ ಎ ಮತ್ತೆ ಬಿಗೆ ತಗೊಳ್ರಿ, ಆಗ ಬರ್ತಕ್ಕಂಥ ಸಂಖ್ಯೆ ಅದು 11ರ ಗುಣಕ ಆಗಿರುತ್ತೆ. ಭಾಗಲಬ್ಧ ಇರುತ್ತೆ, ಆದರೆ ಶೇಷ ಏನಾಗಿರುತ್ತೆ? 0 ಆಗಿರುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ? ನೀವು ಕೂಡ ನಿಮ್ಮ ಗೆಳೆಯರ ಜೊತೆಗೆ, ತಂದೆ ತಾಯಿಯ ಜೊತೆಗೆ, ಅಣ್ಣ ತಮ್ಮಂದರ ಜೊತೆಗೆ ಈ ರೀತಿಯ ಲೆಕ್ಕಗಳನ್ನು ನಾವು ಆಟ ಆಡ್ಬೋದಲ್ವ ಮಕ್ಕಳೇ? ನೋಡಿ, ನೀವೇ ಹೇಳಿದ್ರಿ ಒಂದು 36 ಅಂತ ಇಟ್ಕೊಂಡಿದ್ವಿ ಸಾರ್, ಅದಕ್ಕೆ ಅದನ್ನ ಸಂಖ್ಯೆಯನ್ನ ಸ್ಥಾನವನ್ನ ಅದಲು ಬದಲು ಮಾಡಿದಾಗ 63 ಆಯ್ತು ಸರ್. ಅದನ್ನ ಕೂಡಿದ್ವಿ 99 ಬಂತು ಸರ್. 11ರಿಂದ ಭಾಗಿಸಿದ್ರಿ, 11 9 99 0 ಬಂತು. ಭಾಗಲಬ್ಧ 9 ಇದೆ, ಶೇಷ 0 ಬಂದಿದೆ. ನಾನು ಶೇಷದ ಬಗ್ಗೆ ಮಾತ್ರ ಹೇಳ್ತೀವಿ, ಭಾಗಲಬ್ಧವನ್ನು ಹೇಳೋದಿಲ್ಲ. ಯಾಕೆಂದ್ರೆ ನಿನಗೆ ಬರ್ತಕ್ಕಂಥ ಶೇಷ 0 ಅಂತ ಹೇಳಿ ಅವ್ರು ಯಾವುದೇ ಸಂಖ್ಯೆಯನ್ನ ತೆಗೆದುಕೊಳ್ಳಿ. ಅರ್ಥ ಆಯ್ತಲ್ವ ಮಕ್ಕಳೇ? ಮತ್ತೊಂದು ಆಟವನ್ನು ಆಡೋಣ. ಈಗ 2 ಅಂಕಿಯ ಸಂಖ್ಯೆಯನ್ನೇ ತಗೊಳ್ಳೋಣ. 2 ಅಂಕಿಯ ಸಂಖ್ಯೆಯನ್ನ ನಾನು ನಿಮ್ಗೆ ಇಷ್ಟ ಬಂದಿದ್ದನ್ನ ಬರ್ಕೊಳ್ರಿ. ನಾನು ಒಂದು 2 ಅಂಕಿಯ ಒಂದು ಸಂಖ್ಯೆಯನ್ನ ಬರ್ಕೊಂಡಿದ್ದೀನಿ. ಆ ಅಂಕಿಯ ಸ್ಥಾನ ಬೆಲೆಯನ್ನು ಬದಲಾಯಿಸ್ಕೊಳ್ತೀನಿ, ಅದಲು ಬದಲು ಮಾಡ್ಕೊಳ್ತಾ ಇದ್ದೀನಿ. ನಾನು 32 ಅಂತ ಹೇಳಿ ಬರ್ಕೊಂಡಿದ್ದೆ. ಆ ಅಂಕಿಯ ಸ್ಥಾನ ಬೆಲೆಯನ್ನು ನಾನು ಬದಲಾಯಿಸ್ಕೊಂಡಿದ್ದೀನಿ. ಅದೇನಾಗ್ತಾ ಇದೆ? 23 ಅಂತ ಆಗಿದೆ. ಈಗ ಇದರಲ್ಲಿ ಯಾವುದು ದೊಡ್ಡದಿದೆಯೋ ಅದರಲ್ಲಿ ಚಿಕ್ಕದನ್ನು ಕಳೆದುಬಿಡುತ್ತೆ. ಹಾಗಾದ್ರೆ ಇದೇ ದೊಡ್ಡದಿದೆ, ಇದು ಚಿಕ್ಕದಿದೆ, ಹಾಗಾದ್ರೆ ಇದರಲ್ಲಿ ಇದನ್ನು ಕಳೆದು ಬಿಡೋಣ. 12ರಲ್ಲಿ ದಶಕ ತಗೊಂಡಿದ್ದೀರಿ, 12 ಆಯಿತು. 12ರಲ್ಲಿ 3 ಹೋದರೆ 9, 2ರಲ್ಲಿ 2 ಕಳೆದ್ರೆ 0. ಇದನ್ನು ನಾನು 9ರಿಂದ ಭಾಗಿಸ್ಬೇಕು. 9 ಅಂದರೆ 9, ಶೇಷ 0. ನಿಮಗೇನು ಬಂದಿದೆ ಮಕ್ಕಳೇ? ನಿಮಗೂ ಶೇಷ 0 ಬಂದಿದೆ ಅಲ್ವಾ? ರಾಮ, ನೀನು ಎಷ್ಟು ಇಟ್ಕೊಂಡಿದ್ಯೋ? 16. ಓ, 16 ಅಂತ ಇಟ್ಕೊಂಡಿದ್ದಾನೆ. ಇದನ್ನು ಅದೆಲ್ಲ ಬದಲು ಮಾಡಿದ್ರೆ ಎಷ್ಟಾಗತ್ತಪ್ಪ? 61. ವೆರಿ ಗುಡ್. ಯಾವುದು ದೊಡ್ಡದಿದೆ? 61. ಅದರಲ್ಲಿ ಚಿಕ್ಕದನ್ನ ಕಳಿಬೇಕಲ್ವಾ? ಕಳೆದ್ಬೇಡ.
ಎಷ್ಟು ಬಂದಿದೆ ಮಕ್ಕಳೇ? 11ರಲ್ಲಿ ನೋಡ್ರಿ 6 ಒಂದಲ್ಲ ಕಳೆಯೋದು ದಶಕ ತಗೊಳ್ರಿ 11 11ರಲ್ಲಿ 6 ಹೋದ್ರೆ 5 ಸರಿನಾ? ಇಲ್ಲೆಷ್ಟು ಉಳ್ಕೊಳ್ತು? 5 ಉಳ್ಕೊಂಡಿದೆ. 5ರಲ್ಲಿ 1 ಕಳೆದ್ರೆ 4. ಎಷ್ಟಿಂದ ಭಾಗಿಸ್ಬೇಕು ಮಕ್ಕಳೇ? ಇದನ್ನ 9ರಿಂದ ಭಾಗಿಸ್ಬೇಕು. ಹಾಗಾದ್ರೆ 9 45 ಆಯ್ತು. ಶೇಷ 0 ಬಂತು. ಭಾಗಲಬ್ಧ ಎಷ್ಟು ಬಂದಿದೆ ಮಕ್ಕಳೇ? 5 ಬಂದಿದೆ. ಶೇಷ ಎಷ್ಟು ಬಂದಿದೆ? 0 ಬಂದಿದೆ ಅಲ್ವಾ? ಅರ್ಥ ಆಯ್ತಲ್ಲ? ನೀವು ಯಾವುದೇ ಸಂಖ್ಯೆಯನ್ನ 2 ಅಂಕಿಯ ಸಂಖ್ಯೆಯನ್ನ ನೀವು ತಗೊಳ್ಳಿ ಮಕ್ಕಳೇ, ಅದನ್ನ ನಾವು ಬಿಡಿಸಿದಾಗ ಬರ್ತಕ್ಕಂಥ ಉತ್ತರ ಏನಾಗುತ್ತೆ? 9ರ ಗುಣಕ ಆಗಿರುತ್ತೆ. ಹಾಗಾದ್ರೆ ಇದನ್ನ ಸಾಮಾನ್ಯೀಕರಣ ಮಾಡೋಣ. ಸಾಮಾನ್ಯೀಕರಣ ರೂಪದಲ್ಲಿ ಒಂದು ಉದಾಹರಣೆಯನ್ನ ಬಿಡಿಸ್ಕೊಳ್ಳೋಣ. ಎ ಬಿ ಅಂತಕ್ಕಂಥ 2 ಅಂಕಿಯ ಒಂದು ಸಂಖ್ಯೆಯನ್ನು ತಗೊಂಡಿದ್ದೀನಿ. ಇದನ್ನು ನಾನು ಏನಂತ ಬರೀಬಹುದು? 10a ಪ್ಲಸ್ ಬಿ ಅಂತ ಹೇಳಿ ಬರೀಬಹುದು. ನೇರವಾಗಿ ಬರೀತಾ ಇದ್ದೀನಿ. ಎ ಅನ್ನೋದು 10ರ ಸ್ಥಾನದಲ್ಲಿದೆ, ಬಿ ಅನ್ನೋದು ಬಿಡಿ ಸ್ಥಾನದಲ್ಲಿದೆ. ಅದರಿಂದ 10a ಪ್ಲಸ್ ಬಿ ಅಂತ ಹೇಳಿ ಬರೀಬಹುದು. ಇದರ ಸ್ಥಾನವನ್ನು ಅದಲು ಬದಲು ಮಾಡಿಕೊಳ್ಳ್ರಿ. ಬಿ ಎ. ಹಾಗಾದ್ರೆ ಇದನ್ನ ವಿಸ್ತೃತ ರೂಪದಲ್ಲಿ ಬರೀರಿ. 10b ಪ್ಲಸ್ ಎ. ಈಗ ನಾನು ಎ ದೊಡ್ಡದು ಬಿ ಅಂತ ಹೇಳಿ ಅನ್ಕೋಬಹುದು, ಅಥವಾ ಬಿ ಕೆಲವು ಸಂದರ್ಭದಲ್ಲಿ ಬಿ ದೊಡ್ಡದಾಗಿ ಎ ಚಿಕ್ಕದಾಗಬಹುದು. ಇದರಲ್ಲಿ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಗೊತ್ತಿಲ್ಲ. ನೇರವಾಗಿ ಕಳೆಯಿರಿ. ಒಂದರಲ್ಲಿ ಒಂದು ಕಳೆಯಿರಿ. ಎ ಬಿ ಮೈನಸ್ ಬಿ ಎ ಅಲ್ವಾ? ಇದರಲ್ಲಿ ಇದನ್ನು ಕಳ್ಕೊಳ್ತಾ ಇದ್ದೀನಿ. ಕಳೆದಾಗ ನನಗೇನು ಸಿಗ್ತಾ ಇದೆ? 10a ಪ್ಲಸ್ ಬಿ ಮೈನಸ್ ಕಳಿಬೇಕಲ್ವಾ? ಇದರಲ್ಲಿ ಇದನ್ನು ಕಳಿಬೇಕು. 10b ಪ್ಲಸ್ ಎ ಬರ್ಕೊಂಡಿದ್ದೀನಿ. ಕಳಿಬೇಕು. ಅದರಿಂದ 10a ಮೈನಸ್ ಇಂದ ಬಿಡಿಸ್ಕೊಂಡ್ರೆ ಮೈನಸ್ ಎ ಪ್ಲಸ್ ಬಿ. ಮೈನಸ್ ಇಂದ ಇದನ್ನು ಬಿಡಿಸ್ಕೊಂಡ್ರೆ ಮೈನಸ್ 10. ಮೈನಸ್ ಇಂದ ಯಾವನ್ನ ತೆಗಿತಾ ಇದೆ, ಯಾಕಂದ್ರೆ ಕಳೀತಾ ಇದ್ದೀವಿ. ಇದು ಪ್ಲಸ್ ಇರುತ್ತೆ, ಅದರ ಕೆಳಭಾಗದ ಸಂಖ್ಯೆಯ ಚಿಹ್ನೆಗಳು ಬದಲಾವಣೆ ಆಗುತ್ತೆ. ಎಸ್, 10a ನಲ್ಲಿ 1a ಕಳೆದ್ರೆ 9a. 10b ನಲ್ಲಿ 1b ಕಳೆದ್ರೆ ಮೈನಸ್ 9b. ಯಾಕೆಂದ್ರೆ ಮೈನಸ್ 10b ಇದೆ. ಇದು ದೊಡ್ಡದಾಗೋದ್ರಿಂದ ನನಗೆ ಚಿಹ್ನೆ ಮೈನಸ್ ಬರುತ್ತೆ. ಸಾಮಾನ್ಯ ತೆಗೀರಿ. ಹಾಗಾದ್ರೆ 9 ಸಾಮಾನ್ಯ ತೆಗೆದ್ರೆ ಎ ಮೈನಸ್ ಬಿ. ಅಂದ್ರೆ ಕೊಟ್ಟಂತಹ ಸಂಖ್ಯೆಗಳು ಏನಿದೆ ಅದರಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಳೆದಾಗ ಅದು ಯಾವಾಗಲೂ ಕೂಡ 9ರ ಗುಣಕ ಆಗಿರುತ್ತೆ. ಏನಾಗಿರುತ್ತೆ ಮಕ್ಕಳೇ? 9ರ ಗುಣಕ ಆಗಿರುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ? 2 ಸಂಖ್ಯೆಗಳೊಂದಿಗೆ ಆಟವನ್ನ ಆಡಿ 3 ಅಂಕಿಯ ಒಂದು ಸಂಖ್ಯೆಯನ್ನು ನಾನು ತಗೊಳ್ತಾ ಇದ್ದೀನಿ. 943 ಅಂತ ಹೇಳಿ ತಗೊಳ್ತಾ ಇದ್ದೀನಿ. ನೀವು ಕೂಡ 3 ಅಂಕಿಯ ಒಂದು ಸಂಖ್ಯೆಯನ್ನು ಬರ್ಕೊಳ್ರಿ ಮಕ್ಕಳೇ. ನಿಮ್ಗೆ ಇಷ್ಟ ಬಂದಿದ್ದನ್ನ ಬರ್ಕೊಳ್ರಿ. ಈ ಸಂಖ್ಯೆಯನ್ನ ನಾನು 3 ಬಿಡಿ ಸ್ಥಾನದಲ್ಲಿದೆ, 4 10ರ ಸ್ಥಾನದಲ್ಲಿದೆ, 9 100ರ ಸ್ಥಾನದಲ್ಲಿದೆ. ನಾನೇನ್ ಮಾಡ್ತಾ ಇದ್ದೀನಿ? ಈ 2 ಸಂಖ್ಯೆಗಳನ್ನು ಮಾತ್ರ ಬದಲಾಯಿಸಿಕೊಳ್ತಾ ಇದ್ದೀನಿ. ಹಾಗಾದ್ರೆ 349 ಅಂತ ಹೇಳಿ ಬರ್ಕೊಳ್ತಾ ಇದ್ದೀನಿ. 3ಅನ್ನ 100ರ ಸ್ಥಾನಕ್ಕೆ, 9ಅನ್ನ ಬಿಡಿಯ ಸ್ಥಾನಕ್ಕೆ ಹಾಕೊಂಡಿದ್ದೀನಿ. ಈಗ ಯಾವ್ದು ದೊಡ್ಡದಿದೆಯೋ ಅದರಲ್ಲಿ ಇದನ್ನ ಕಳೆದ್ಬೇಡ. 13ರಲ್ಲಿ 9ಅನ್ನ ಕಳೀರಿ. 13ರಲ್ಲಿ ನಾನು 9ಅನ್ನ ಕಳೆದ್ರೆ 4 ಉಳಿಯುತ್ತೆ. ಇಲ್ಲಿ 3 ಉಳ್ಕೊಳ್ತು, ದಶಕ ತಗೊಂಡಿದ್ದೀರಿ. 13ರಲ್ಲಿ 4ಅನ್ನ ಕಳೆದ್ರೆ 9 ಉಳಿತಾ ಇದೆ. ದಶಕ ಹೋಗಿರೋದ್ರಿಂದ 8 ಇದೆ. 8ರಲ್ಲಿ 3ಅನ್ನ ಕಳೆದ್ರೆ 594 ಅಂತ ಹೇಳಿ ಉತ್ತರ ಬಂದಿದೆ. ಇದನ್ನ ನಾವು 99ರಿಂದ ಭಾಗಿಸೋಣ ಮಕ್ಕಳೇ. 99ರಿಂದ
ಒಂದು ಸಾರಿ ಭಾಗ ಆಗುತ್ತಾ, ಎರಡು ಸಂಖ್ಯೆ ತಗೊಂಡ್ರೆ ಭಾಗ ಆಗಲ್ಲ, ಅದಕ್ಕೆ ಮೂರು ಸಂಖ್ಯೆಯನ್ನು ಒಟ್ಟಿಗೆ ನಾನು ತಗೊಳ್ತೀನಿ. 9 6 ತಗೊಳ್ತೀನಿ. 9 6 54, 5 ಉಳ್ಕೊಂಡಿದೆ. 9 6 54 ಪ್ಲಸ್ 5 59. ಅಲ್ಲಿಗೆ ಶೇಷ 0 ಬರ್ತಾ ಇದೆ. ನಿಮಗೂ 0 ಬಂದಿರಬೇಕಲ್ವಾ ಮಕ್ಕಳೇ? ಹೌದು ಸರ್, ವೆರಿ ಗುಡ್. ನೋಡಿ ಇಲ್ಲಿ ಒಂದು ಆಟ ಆಡೋಣ, ಸಾಮಾನ್ಯೀಕರಣ ರೂಪದಲ್ಲಿ ಹೋಗೋಣ ಈಗ. ಹಾಗಾದ್ರೆ ಎ ಬಿ ಸಿ, ಇದು ಎ ಇಂಟು ಬಿ ಇಂಟು ಸಿ ಅಲ್ಲ ಮಕ್ಕಳೇ. ಎ ಬಿ ಸಿ ಅನ್ನೋದು 3 ಅಂಕಿಗಳುಳ್ಳ ಒಂದು ಸಂಖ್ಯೆ. ಹಾಗಾದ್ರೆ ಇದನ್ನು ಏನಂತ ಬರೀಬಹುದು? 100 ಯಾವ ಸ್ಥಾನದಲ್ಲಿದೆ? 100 ಎ ಪ್ಲಸ್ ಬಿ 10ರ ಸ್ಥಾನದಲ್ಲಿದೆ, 10 ಬಿ ಪ್ಲಸ್ ಸಿ ಬಿಡಿ ಸ್ಥಾನದಲ್ಲಿದೆ 1 ಅಂತ ಹೇಳಿ ಬರ್ಕೊಳ್ಳೋಣ. ಈಗ ಇದನ್ನ ಸಿ ಬಿ ಎ ಯಾವುದನ್ನ ಬದಲಾಯಿಸಿದ್ದೀನಿ ಮಕ್ಕಳೇ? ಸಿ ಅನ್ನ 100ರ ಸ್ಥಾನಕ್ಕೆ, ಎ ಅನ್ನ ಬಿಡಿ. ಇದರ ವಿಸ್ತೃತ ರೂಪ ಬರೆಯೋಣ. 100 ಸಿ ಪ್ಲಸ್ ಬಿ ಅಂದ್ರೆ 10 ಬಿ ಪ್ಲಸ್ ಎ ಪ್ಲಸ್ ಎ. ಸರಿನಾ ಮಕ್ಕಳೇ? ಈಗ ನಾನು ಎ ಅನ್ನೋದು ಸಿ ಗಿಂತ ದೊಡ್ಡದು ಅಂತ ತಗೊಳ್ತೀನಿ. ಎ ನ ಬೆಲೆ ಸಿ ಗಿಂತ ದೊಡ್ಡದಾಗಿದೆ. ಹಾಗಾದ್ರೆ ಇದರಲ್ಲಿ ಇದನ್ನ ಕಳೆಯೋಣ. 100 ಎ ಪ್ಲಸ್ 10 ಬಿ ಪ್ಲಸ್ ಸಿ ಮೈನಸ್ 100 ಸಿ ಪ್ಲಸ್ 10 ಬಿ ಪ್ಲಸ್ ಎ ಬರೀಬೋದಲ್ವ ಮಕ್ಕಳೇ? 100 ಎ ಮೈನಸ್ ಎ ಇರೋದು ಇಲ್ಲಿದೆ, ಮೈನಸ್ ಎ ಇಲ್ಲಿ ಪಕ್ಕ ಬರೀತಿದ್ದೀನಿ, ಪ್ಲಸ್ 10 ಬಿ, ಇಲ್ಲಿ ಬಿ ಅನ್ನೋದು ಇಲ್ಲಿದೆ, ಮೈನಸ್ 10 ಬಿ ಪ್ಲಸ್ ಸಿ ಮೈನಸ್ 100 ಸಿ ಬರೀಬೋದಾ? ಹಾಗಾದ್ರೆ 10 ಬಿಗೆ ಪ್ಲಸ್ 10 ಬಿ ಮೈನಸ್ 10 ಬಿ ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ 100 ಎ ನಲ್ಲಿ ಒಂದು ಎ ಹೋದ್ರೆ 99 ಎ ಮೈನಸ್ 100 ಸಿ ನಲ್ಲಿ ಒಂದು ಸಿ ಕಳೆದ್ರೆ 99 ಸಿ. ಹಾಗಾದ್ರೆ 99 ಹೊರ ತಕೊಳ್ಳೋಣ. 99 ಇಂಟು ಎ ಮೈನಸ್ ಸಿ. ಹಾಗಾದ್ರೆ 3 ಅಂಕಿಯ ಸಂಖ್ಯೆಯನ್ನು ನಾನು ತೆಗೆದುಕೊಂಡು ಅದನ್ನು ಅದಲು ಬದಲು ಮಾಡಿ ಬರೆದಾಗ ಆ ಬರ್ತಕ್ಕಂಥ ಸಂಖ್ಯೆಯನ್ನ ನಾನು ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಳೆದರೆ ನನಗೆ ಬರ್ತಕ್ಕಂಥ ಉತ್ತರ ಏನಿದೆ ಅದನ್ನು 99ರಿಂದ ಭಾಗಿಸಿದಾಗ ನನಗೆ ಶೇಷ 0 ಬರುತ್ತೆ. ಅಂದರೆ ಸ್ಥಾನವನ್ನು ನಾನು ಬದಲಾಯಿಸಿ ಬರೆದಾಗ ಅದು 99ರ ಕಳೆದಾಗ ನನಗೆ ಬರ್ತಕ್ಕಂಥ ಉತ್ತರ ಏನಿದೆ ಅದು ಯಾವಾಗಲೂ ಕೂಡ 99ರ ಗುಣಕನೇ ಆಗಿರುತ್ತೆ. ಹಾಗಾದ್ರೆ ಸಿ ಅನ್ನೋದು ಎ ಗಿಂತ ದೊಡ್ಡದಾಗ್ಬಿಟ್ರೆ, ಆಗ ಸಿ ಅನ್ನೋದು ಎ ಗಿಂತ ದೊಡ್ಡದಾದ್ರೆ ಅದನ್ನ ನೋಡೋಣ. ಸಿ ಅನ್ನೋದು ಎ ಗಿಂತ ದೊಡ್ಡದಿದ್ರೆ ಆಗ ಇದನ್ನ ಬರ್ಕೋಬೇಕು ಮಕ್ಕಳೇ. 100 ಸಿ ಪ್ಲಸ್ 10 ಬಿ ಪ್ಲಸ್ ಎ. ಇದರಲ್ಲಿ ಇದನ್ನ ಕಳೆಯೋಣ. 100 ಎ ಪ್ಲಸ್ 10 ಬಿ ಪ್ಲಸ್ ಸಿ. 100 ಸಿ ಮೈನಸ್ ಇಂದ ಸಿ ಅನ್ನು ಬಿಡಿಸ್ಕೊಳ್ರಿ. ಮೈನಸ್ ಸಿ ಪ್ಲಸ್ 10 ಬಿ ಮೈನಸ್ ಇಂದ ಬಿಡಿಸ್ಕೊಂಡ್ರೆ ಮೈನಸ್ 10 ಬಿ ಪ್ಲಸ್ ಎ ಮೈನಸ್ ಇಂದ ಬಿಡಿಸ್ಕೊಂಡ್ರೆ ಮೈನಸ್ 100 ಎ ಪ್ಲಸ್ 10 ಬಿ ಮೈನಸ್ 10 ಬಿ ಕ್ಯಾನ್ಸಲ್ ಆಯ್ತು. 3 ಸಿ ನಲ್ಲಿ ಒಂದು ಸಿ ಅನ್ನು ಕಳೆದ್ರೆ 99 ಸಿ. 100 ಎ ನಲ್ಲಿ ಒಂದು ಎ ಕಳೆದ್ರೆ ಮೈನಸ್ 99 ಎ. 99 ಸಾಮಾನ್ಯ ತೆಗೆದು ಸಿ ಮೈನಸ್ ಎ. ಇದು ಕೂಡ 99ರ ಗುಣಕ ಆಗಿರುತ್ತೆ. ಅಂದ್ರೆ ಮೊದಲು ತೆಗೆದುಕೊಂಡಂತಹ ಸಂಖ್ಯೆ ದೊಡ್ಡದಿದ್ರೆ ಇದು ಚಿಕ್ಕದಿದ್ರೆ ಆಗ ನಾವು ಮೊದಲು ಏನು ನೋಡಿದ್ವಿ, 99 ಇಂಟು ಎ ಮೈನಸ್ ಸಿ ಅಂತ ಹೇಳಿ ನೋಡಿದ್ವಿ.
ಈಗ ಇದು ಸಂಖ್ಯೆ ದೊಡ್ಡದಿದೆ, ಇದು ಚಿಕ್ಕದಿದೆ ಅಂದಾಗ 99 ಇಂಟು ಸಿ ಮೈನಸ್ ಎ ಅಂದರೆ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಳೆದಾಗ ಅದು ಕೂಡ 99ರ ಗುಣಕ ಆಗಿರುತ್ತೆ. ಹಾಗಾದರೆ ಮಕ್ಕಳೇ, ಇವತ್ತು ಸಂಖ್ಯೆಗಳನ್ನು ವಿಸ್ತೃತ ರೂಪದಲ್ಲಿ ಬರೆಯೋದು ಹೇಗೆ ಅಂತ ಹೇಳಿ ನೋಡಿದ್ವಿ. ಸಂಖ್ಯೆಗಳನ್ನು ಸಾಮಾನ್ಯೀಕರಣ ರೂಪದಲ್ಲಿ ಬರೆಯೋದು ಹೇಗೆ ಅಂತ ನೋಡಿದ್ವಿ. ನಂತರದಲ್ಲಿ 3 ರೀತಿಯ ಆಟಗಳನ್ನು ಆಡಿದ್ವಿ. ಮೊದಲನೇ ಆಟದಲ್ಲಿ 2 ಅಂಕಿಯ ಒಂದು ಸಂಖ್ಯೆಯನ್ನು ಬರ್ಕೊಂಡು ಅದನ್ನು ಸಂಖ್ಯೆಯ ಸ್ಥಾನ ಬೆಲೆಗಳನ್ನು ಅದಲು ಬದಲು ಮಾಡಿಕೊಂಡು ಆ 2 ಅಂಕಿಯ ಸಂಖ್ಯೆಗಳನ್ನು ಕೂಡಿದಾಗ ಬಂದಂಥ ಉತ್ತರವನ್ನು ನಾವು 11ರಿಂದ ಭಾಗಿಸಿದಾಗ ಶೇಷ 0 ಬರುತ್ತೆ ಅಂತೇಳಿ ನೋಡಿದ್ವಿ ಅಲ್ವಾ ಮಕ್ಕಳೇ. ಎರಡನೇದರಲ್ಲಿ